ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆದಿದ್ದರೆ ಇರಾನ್ ರಾತ್ರೋರಾತ್ರಿ ನಾಶವಾಗಬಹುದು ಅಂತ ಟ್ರಂಪ್ ಬೆದರಿಸಿದರು. ಶ್ವೇತಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಂಪ್, ಇಡೀ ದೇಶ ರಾತ್ರೋರಾತ್ರಿ ನಾಶವಾಗಬಹುದು ಮತ್ತು ಆ ರಾತ್ರಿ ಮಂಗಳವಾರವೇ ಆಗಿರಬಹುದು ಎಂದಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯುವ ಬಗ್ಗೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆ ಮಧ್ಯೆ ಈ ಹೇಳಿಕೆ ಬಂದಿತ್ತು. ಟ್ರಂಪ್ ಮಂಗಳವಾರ ರಾತ್ರಿ 8 ಗಂಟೆವರೆಗೆ ಇರಾನ್ಗೆ ಸಮಯ ಕೊಟ್ಟಿದ್ರು. ಮಾರ್ಚ್ ಅಂತ್ಯದಲ್ಲಿ ಇರಾನ್ಗೆ ಒಪ್ಪಂದಕ್ಕೆ ಬರೋಕೆ ಅಥವಾ ಹಾರ್ಮುಜ್ ಜಲಸಂಧಿಯನ್ನ ತೆರೆಯಲು 10 ದಿನಗಳ ಅಲ್ಟಿಮೇಟಂ ನೀಡಿದ್ರು. ನಂತರ ಇರಾನ್ ಕೋರಿಕೆಯ ಮೇಲೆ ಈ ಅವಧಿಯನ್ನ ಇನ್ನೂ 10 ದಿನಗಳವರೆಗೆ ವಿಸ್ತರಿಸಿದ್ರು. ರಾನ್ನಲ್ಲಿ ಅಪಘಾತಕ್ಕೀಡಾದ ತಮ್ಮ ಫೈಟರ್ ಜೆಟ್ F-15 ರ ಪೈಲಟ್ ಅನ್ನು ರಕ್ಷಿಸೋಕೆ ಆರಂಭಿಸಲಾದ ಕಾರ್ಯಾಚರಣೆಯನ್ನ ಟ್ರಂಪ್ ಐತಿಹಾಸಿಕ ಅಂತ ಬಣ್ಣಿಸಿದ್ರು. ಕಳೆದ 37 ದಿನಗಳಲ್ಲಿ ಅಮೆರಿಕದ ಸಶಸ್ತ್ರ ಪಡೆಗಳು ಇರಾನ್ ಮೇಲೆ 10,000ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹಾರಿಸಿವೆ. ಇದು ಅಭೂತಪೂರ್ವವಾಗಿದೆ ಅಂತ ಹೇಳಿದರು. ಕಳೆದ ವಾರ ಇರಾನ್ನಲ್ಲಿ ಹೊಡೆದುರುಳಿಸಿದ ಅಮೆರಿಕದ F-15 ಈ ಸಂಪೂರ್ಣ ಕಾರ್ಯಾಚರಣೆಯ ಸಮಯದಲ್ಲಿ ಶತ್ರುಗಳಿಂದ ಹೊಡೆದುರುಳಿಸಿದ ಮೊದಲ ಮಾನವ ಸಹಿತ ವಿಮಾನವಾಗಿದೆ ಅಂತ ಹೇಳಿದರು. ಟ್ರಂಪ್ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯ ವಿವರಗಳನ್ನು ಹಂಚಿಕೊಂಡರು. ತನ್ನ ಪೈಲಟ್ಗಳಲ್ಲಿ ಒಬ್ಬರನ್ನ ರಕ್ಷಿಸೋಕೆ ಅಮೆರಿಕ ಸೇನೆಯು ಇದುವರೆಗಿನ ಅತಿದೊಡ್ಡ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಅಂತ ವಿವರಿಸಿದ್ರು. ಈ ಪೈಲಟ್ ಇರಾನ್ನೊಳಗೆ ಶತ್ರು ಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿದ್ದರೂ ಅಲ್ಲಿನ ಪರಿಸ್ಥಿತಿಗಳು ಅತ್ಯಂತ ಅಪಾಯಕಾರಿಯಾಗಿದ್ವು. ಈ ಧೈರ್ಯಶಾಲಿ ಪೈಲಟ್ ಅನ್ನ ರಕ್ಷಿಸೋಕೆ ಅಮೆರಿಕ 200 ಅಮೆರಿಕದ ಸೈನಿಕರನ್ನ ನಿಯೋಜಿಸಿತು. 21 ಅಮೆರಿಕದ ವಿಮಾನಗಳು ಇಡೀ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ವು. ಹಾರ್ಮುಜ್ ಜಲಸಂಧಿಯು ವಿಶ್ವದ ತೈಲ ರಫ್ತಿಗೆ ಪ್ರಮುಖ ಮಾರ್ಗವಾಗಿದ್ದು, ಇದರ ಮುಚ್ಚುವಿಕೆಯು ಜಾಗತಿಕ ತೈಲ ಬೆಲೆಗಳು ಗಗನಕ್ಕೇರೋಕೆ ಕಾರಣವಾಗಿದೆ. ಇರಾನ್ ಮೇಲೆ ಒತ್ತಡ ಹೆಚ್ಚಿಸೋಕೆ ಡೊನಾಲ್ಡ್ ಟ್ರಂಪ್ ಜಲಸಂಧಿಯನ್ನ ತೆರೆದೇ ಇದ್ರೆ ಇರಾನ್ನ ಎಲ್ಲ ಇಂಧನ ಸೌಲಭ್ಯಗಳು ಮತ್ತು ಸೇತುವೆಗಳು ನಾಶವಾಗುತ್ತವೆ. ಮಾತುಕತೆ ಚೆನ್ನಾಗಿ ನಡೀತಿದೆ. ಟ್ರಂಪ್ ಅವರ ಆಕ್ರಮಣಕಾರಿ ತಂತ್ರಗಳು ಈ ಪ್ರದೇಶದಲ್ಲಿ ಸ್ಥಿರತೆಯನ್ನ ಪುನಃ ಸ್ಥಾಪಿಸೋಕೆ ಹಾಗೂ ಸುಗಮ ತೈಲ ಪೂರೈಕೆಯನ್ನ ಖಚಿತಪಡಿಸಿಕೊಳ್ಳೋಕೆ ಇರಾನ್ ಮೇಲೆ ಒತ್ತಡ ಹೇರುವ ಗುರಿಯನ್ನ ಹೊಂದಿದೆ.